ಮೇಕಳಿ ಬಳಿ ಕಾರು ಡಿಕ್ಕಿ ಬಾಲಕಿ ಸಾವು, ಮತ್ತೊಬ್ಬಳಿಗೆ ಗಂಭೀರ ಗಾಯ, ಸಾರ್ವಜನಿಕರ ಆಕ್ರೋಶ. ರಾಯಭಾಗ ಮೇಕಳಿ ರಾಯಭಾಗ ರಸ್ತೆ ಆಕ್ಸಿಡೆಂಟ್ ಆಗಿ ಒಂದು ಹುಡುಗಿ ಡೆತ್ ಆಗೈತ್ರಿ, ಒಂದು ಹುಡುಗಿ ಪೂರಾ ಸೀರಿಯಸ್ ಐತ್ರಿ. ಫ್ಯಾಕ್ಟ್ರಿ ಹತ್ರ ವಿವೇಕಾನಂದ ಸ್ಕೂಲಿಗೆ ಹೋಗಿ ರಿಟರ್ನ್ ಬರ್ಬೇಕಾದ್ರೆ ಬಸ್ನಲ್ಲಿ ಮೇಕಳಿಯಿಂದ ಬರೋ ಒಂದು ಕಾರ್ ಬಂದು ಡಿಕ್ಕಿ ಹೊಡೆದು ಒಂದು ಹುಡುಗಿ ಡೆತ್ ಆಗೈತಿ, ಒಂದು ಹುಡುಗಿ ಸೀರಿಯಸ್ ಐತ್ರಿ. ಒಂದು ಹುಡುಗಿ ಹಾರೋಗಿ ದವಾಖಾನೆ ಹೋದರು. ಒಂದು ಹುಡುಗಿ ಹೆಸರು ಭಾಗ್ಯಶ್ರೀ ಹುಡುಗಿನ ದವಾಖಾನೆ ಹೋದ್ರು, ಈಗ ಸೀರಿಯಸ್ ಐತಿ. ಒಂದು ಜಯಶ್ರೀ, ಅದು ಡೆತ್ ಆಗಿದೆ. ಇದು ಬಂದು ಪ್ರಾಬ್ಲಮ್ ಬಂದ್ಬಿಟ್ಟು ಬಸ್ನವರು ಬಂದು ಇಳಿಸಿ ಹೋಗ್ತಾರೆ ಅಲ್ಲಿ ಹುಡುಗರನ್ನ ಅಂತ. ಎರಡು ಸ್ಕೂಲ್ ಇದೆ, ಆದರ್ಶ ಮತ್ತು ಮೇಕಳಿ JHS ಮೇಕಳಿ ಹೈಸ್ಕೂಲು. ಆ ಮೇನ್ ರೋಡ್ ಅಂತೇಳಿ ಒಂದು ರೋಡ್ ಬ್ರೇಕ್ ಕೂಡ ನಮ್ಗೆ ಹಾಕಿ ಕೊಡ್ತಾ ಇಲ್ಲ. ಸತತವಾಗಿ ಹೇಳ್ತಾ ಇದ್ದೀವಿ ಅವ್ರಿಗೆ, ಗೌರ್ಮೆಂಟ್ನವ್ರಿಗೆ. ಇದೇ ಮೇನ್ ಕಾರಣ. ಇವಾಗ ರೋಡ್ ಬ್ರೇಕ್ ಹಾಕಿ ಕೊಟ್ಟಿದ್ರೆ ಎರಡು ಮಕ್ಕಳು ಬದುಕ್ತಾ ಇದ್ವು. ಮತ್ತೆ ಮಧ್ಯದಲ್ಲಿ ಮೇಕಳಿ ಆದರ್ಶ ಶಾಲೆ ಹಾಗೂ JHS ಮೇಕಳಿ ಹೈಸ್ಕೂಲ್ ಎದುರು ದುರ್ಘಟನೆ ಸಂಭವಿಸಿದೆ. ಸಕ್ಕರೆ ಕಾರ್ಖಾನೆ ಬಳಿ ಇರುವ ವಿವೇಕಾನಂದ ಶಾಲೆ ವಿದ್ಯಾರ್ಥಿಗಳು ಶಾಲೆಯಿಂದ ಮನೆಗೆ ಮರಳುತ್ತಿದ್ದ ವೇಳೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಒಂದು ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಮತ್ತೊಬ್ಬ ಬಾಲಕಿ ಗಂಭೀರವಾಗಿ ಗಾಯಗೊಂಡಿದ್ದಾಳೆ. ಮೃತ ಬಾಲಕಿಯನ್ನು ಜಯಶ್ರೀ ಕೊಟ್ರೆ ಎಂದು ಗುರುತಿಸಲಾಗಿತ್ತು. ಗಾಯಗೊಂಡ ಬಾಲಕಿ ಭಾಗ್ಯಶ್ರೀ ಕೊಟ್ರೆ ಅವರನ್ನು ತಕ್ಷಣ ಹಾರೋಗೇರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಕೆಯ ಸ್ಥಿತಿ ಗಂಭೀರವಾಗಿದ್ದು ಮುಂದಿನ ಚಿಕಿತ್ಸೆ ಮುಂದುವರೆದಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಕಾರು ಚಾಲಕ ಕುಡಿದ ಅಮಲ್ನಲ್ಲಿ ವಾಹನ ಚಲಾಯಿಸಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಈ ಘಟನೆ ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ವೇಳೆ ಶಾಲೆಯ ಬಳಿ ಸ್ಪೀಡ್ ಬ್ರೇಕರ್ ಇಲ್ಲದಿರುವುದು ಹಾಗೂ PWD ಇಲಾಖೆಯ ನಿರ್ಲಕ್ಷ್ಯವೂ ಈ ದುರ್ಘಟನೆಗೆ ಕಾರಣ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ವರದಿ ಆಸ್ಮಾ ಕಮಲನವರ.